ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಮತ್ತೆ ತುಂಬಾ ದಿನ ಗ್ಯಾಪ್ ಆಗೋಯ್ತು, ವಿಡಿಯೋಸ್ ಮಾಡ್ತಾ ಇಲ್ಲ. ಹಳೆ ವಿಡಿಯೋಸ್ಗಳಿಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಆಮೇಲೆ ಅದ್ರ ಬಗ್ಗೆ ಕ್ವಶನ್ಸ್ಗಳು ಸಾಕಷ್ಟು ಕೇಳ್ತಾ ಇದ್ದೀರಾ. ಸೊ ಅದನ್ನ ಒಂದೊಂದೇ ನೋಟ್ ಡೌನ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಪ್ಪ ಅಂದ್ರೆ ಫಸ್ಟ್ ನಾನು ಇಲ್ಲಿಗೆ ಬರ್ತಾ ಹೋಮ್ ಟೂರ್ ಮಾಡಿ ಅಂತ ಸಾಕಷ್ಟು ಜನ ಕೇಳಿದ್ರು, ಹೋಮ್ ಟೂರ್ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡಿದ್ರೆ ಶುರು ಮಾಡ್ತಾ ಹೋಗೋಣ. ಸೊ ನಾನು ಮುಂಬೈಗೆ ಬಂದು ಆಲ್ಮೋಸ್ಟ್ ಇನ್ನೇನು ನೆಕ್ಸ್ಟ್ ಇಯರ್ಗೆ 2 years ಕಂಪ್ಲೀಟ್ ಆಗುತ್ತೆ. ಸೊ 2 years ಅಂತ ಪ್ಲ್ಯಾನ್ ಹಾಕೊಂಡು ಬಂದಿರೋದು. ಸೊ ನೆಕ್ಸ್ಟ್ ಮೇ ಬಿ ನಾನು ನೆಕ್ಸ್ಟ್ ಬ್ಯಾಂಗ್ಳೂರು ಶಿಫ್ಟ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಇರುವಾಗ ಈ ಮನೆನ ತೋರಿಸಿ, ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರು. ಸೊ ಬೆಂಗಳೂರು ಮತ್ತು ಮುಂಬೈಗೆ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಮನೆಗಳಲ್ಲಿ ವಾರ್ಡ್ರೋಬ್ಸ್ ಆಗಿರ್ಬೋದು, ಸ್ಪೇಸ್ಗಳಾಗಿರ್ಬೋದು ಜಾಸ್ತಿ ಇರುತ್ತೆ. ಎಲ್ಲ ವಸ್ತುಗಳನ್ನ, ಥಿಂಗ್ಸ್ಗಳನ್ನ ನಾವು ಅಲ್ಲಿ ಜೋಡಿಸ್ಕೊಬೋದು. ಬಟ್ ಇಲ್ಲಿ ಬಂದರೆ ಸಾಮಾನ್ಯವಾಗಿ ಇಲ್ಲಿ ಏನೂ ಇದ್ದಿದ್ದಿಲ್ಲ. ನೀವು ನೋಡ್ಬೋದು, ಟಿ ವಿ ಹತ್ರ ಆಗಿರ್ಬೋದು, ಅಥವಾ ವಾರ್ಡ್ರೋಬ್ ಆಗಿರ್ಬೋದು, ಅಥವಾ ಇನ್ನೇನೋ ಒಂದು ವಸ್ತುವನ್ನ ಸ್ಟೋರ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಏನು ಸ್ಟೋರೇಜ್ ಪ್ಲೇಸಸ್ಗಳು ಇರೋದಿಲ್ಲ. ಯಾಕಂದರೆ ಅವ್ರು ಮನೇನ ಕಟ್ಟಿಬಿಟ್ಟಿರ್ತಾರೆ, ಬೇರೆಯವ್ರಿಗೆ ಅವರು ಅದನ್ನು ತಗೊಂಡಿರ್ತಾರೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಮುಂಬೈಲಿ ಒಂದು ಮನೆ ತಗೋಬೇಕು ಅಂತ ಅಂದರೆ ಅದು 1 BHK ಆಗಿರ್ಬೋದು, 1.2 BHK ಆಗಿರ್ಬೋದು, ಅಂದರೆ 1.5 BHK ಅಂದರೆ ಒಂದು ರೂಮ್ ಸ್ವಲ್ಪ ದೊಡ್ಡದಿರುತ್ತೆ. ಇದು ಆ್ಯಕ್ಚುಲಿ 1.5 BHK. ಸೊ ಇದನ್ನು ತಗೋಬೇಕು ಅಂದರೆ ಮಿನಿಮಮ್ ಅಂದರೂ 1.3 crore ಅಂದರೆ 1.25 crore, 1.5 crore, ಒಂದು ಒಂದೂವರೆ ಕೋಟಿ, 1.25 ಕೋಟಿಗಿಂತ ಜಾಸ್ತಿ ಬೇಕು ಈ ಮನೆನ ಸ್ವಂತಕ್ಕೆ ತಗೋಬೇಕು ಅಂತಂದರೆ. ಬರೀ ಮನೆನ ತಗೊಳ್ಳೋದಕ್ಕೆ ಅದನ್ನು ನೀವು ಇಂಟೀರಿಯರ್ ಮಾಡ್ಕೊಬೇಕು ಅಂದರೆ ಮತ್ತು ಎಕ್ಸ್ಟ್ರಾ ನಾವು ಪೇ ಮಾಡಬೇಕಾಗತ್ತೆ. ನಾನು ಯೋಚನೆ ಮಾಡೋದೇನಂದರೆ ಸಮ್ಟೈಮ್ಸ್ ಇಷ್ಟೆಲ್ಲ ಕೊಟ್ಟು ತಗೊಂಡು ಇದನ್ನು ಊರಲ್ಲಿ ಈ ಥರ 1.25 ಕೋಟಿ ಜಾಗ ತಗೊಂಡು ಮನೆ ಮಾಡಿಕೊಂಡು ಒಳ್ಳೆ ಇಂಟೀರಿಯರ್ ಮಾಡಿಕೊಂಡು ಉಳಿದಿರೋ ಹಣ ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ಬೋದು ಅಂತ. ಸೊ ಅಷ್ಟು ಕಾಸ್ಟು ಮುಂಬೈಯಲ್ಲಿದೆ. ಸೊ ಇದನ್ನು ಹೋಮ್ ಟೂರ್ ಮಾಡಬೇಕು ಅಂತ ನಾನು ಹೇಳಿದ ಹಾಗೆ ಮಾಡೋದಕ್ಕೆ ಏನೂ ಇಲ್ಲ. 100% ಒಂದಿನ ಮಾಡ್ತೀನಿ. ಯಾಕೆ ಇಷ್ಟು ನಾನು ಡಿಲೇ ಮಾಡಿದೆ ಅಂದರೆ ಅಲ್ಲಲ್ಲೇ ಒಳಗಡೆ ಆಗಿರ್ಬೋದು, ಕೆಳಗಡೆ ಆಗಿರ್ಬೋದು, ಸ್ಟೋರೇಜ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಏನು ಮಾಡಿದ್ದೀನಿ ಅಂದರೆ ಒಂದು ವಾಷಿಂಗ್ ಮಿಷಿನ್ ಇದ್ದು ಕವರ್ ಇರುತ್ತೆ, ಅದರೊಳಗಡೆ ಎಲ್ಲ ಥಿಂಗ್ಸ್ನ ಸ್ಟೋರ್ ಮಾಡಿರ್ತೀನಿ. ಕೆಲವರು ಇರ್ತಾರಲ್ವ ನೆಗೆಟಿವ್ ಆಗಿ ಮಾತಾಡೋರು, ನೀಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ, ಅಲ್ಲಲ್ಲೇ ಹಾಕ್ಬಿಟ್ಟಿದ್ದೀರಾ, ಸೊ ಅದ್ರ ಬಗ್ಗೆ ಹೇಳ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಆ ಥರ ಎಲ್ಲ ನೆಗೆಟಿವ್ ಆಗಿ ಹೇಳೋದು ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿಬಿಡ್ತೀನಿ, ಇಲ್ಲಿ ಸ್ಟೋರೇಜ್ ಮಾಡೋವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀಟಾಗಿಲ್ಲ ಅಂತ ಹೇಳ್ತಾ ಇಲ್ಲ, ನೀಟಾಗಿ ಜೋಡಿಸ್ತೀನಿ. ಬಟ್ ಎಷ್ಟು ಅಂತ ನೀಟಾಗಿ ಜೋಡ್ಸೋಕ್ಕಾಗುತ್ತೆ. ಸ್ಪೇಸ್ ಇದ್ದರೆ ನಾವು ಅಲ್ಲಿ ತುಂಬಿಡ್ಬೋದು. ನಾನು ಬೆಂಗಳೂರಲ್ಲಿ ಮನೇಲಿದ್ದಾಗ ಅಲ್ಲೂ ಹೋಮ್ ಟೂರ್ ಮಾಡಿದ್ದೆ, ಅದಕ್ಕೂ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ. ಅಲ್ಲಿ ಅಂತೂ ಸಕ್ಕತ್ತಾಗಿತ್ತು, ವಾರ್ಡ್ರೋಬಿಂದ ಹಿಡಿದು ಎಲ್ಲ ಕಡೆ ಕೂಡ ಸ್ಟೋರೇಜ್ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅಲ್ಲಿ ಚೆನ್ನಾಗಿ ಮಾಡೋದಕ್ಕಾಗ್ತಾಯಿತ್ತು. ವೀಡಿಯೋ ಆಗಿರ್ಬೋದು ಅಥವಾ ಏನೋ ಒಂದು ಥಿಂಗ್ಸ್ ತೊಗೊಂಡು ಬಂದರೆ ಚೆನ್ನಾಗಿ ಜೋಡ್ಸೋಕ್ಕಾಗ್ತಾಯಿತ್ತು. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಪಕ್ಕದಲ್ಲಿ ರೂಮ್ ಇದೆ. ಸೊ ಅಲ್ಲಿ ಏನು ಮಾಡಿದ್ದೀನಿ, ಒಂದು ಸೈಡಲ್ಲಿ ಎಲ್ಲ ವಸ್ತುಗಳನ್ನ ಡಂಪ್ ಮಾಡಿಬಿಟ್ಟಿದ್ದೀನಿ. ಯಾವುದ್ರೊಳಗಡೆ ಅಂದರೆ ವಾಷಿಂಗ್ ಮಿಷಿನ್ ಇದ್ದು ಕವರ್ ಬರುತ್ತಲ್ಲ ಅದರೊಳಗಡೆ ಡಂಪ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಹೋಮ್ ಟೂರ್ ಮಾಡ್ತಾ ಸಪೋಸ್ ಏನಾಗುತ್ತೆ ಅಂದರೆ ನೋಡಿದವರು ಏನಿದು ಚೆನ್ನಾಗಿಟ್ಟಿಲ್ಲ, ಈ ಥರ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋನೇ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ಸುಮ್ಮನೆ ಮತ್ತೆ ಅಪ್ಸೆಟ್ ಹೋಗ್ತೀನಿ, ಆಮೇಲೆ ಇನ್ನೇನೋ ಹೇಳೋದು, ನೆಗೆಟಿವ್ ಆಗಿ ಮಾತಾಡೋದೆಲ್ಲ ಮಾಡ್ತಾರೆ ಅಂತ. ಖಂಡಿತ ಒಂದಿನ ಮಾಡ್ತೀನಿ, ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಕೇಳ್ತಾ ಇದ್ರಲ್ವಾ ಯಾಕೆ ಹೋಮ್ ಟೂರ್ ಮಾಡಲ್ಲ ಅಂತ. ಸೊ ಇಲ್ಲೂ ಅಷ್ಟೇ ತುಂಬ ಸೆಕ್ಯೂರ್ ಎಲ್ಲನೂ ಇದೆ. ನಾನಿರೋದು 20th ಫ್ಲೋರಲ್ಲಿ. ಆಮೇಲೆ ಸೆಕ್ಯೂರಿಟಿಯಿಂದ ಹಿಡಿದು ಕ್ಯಾಮ್ರಾದಿಂದ ಹಿಡಿದು ಎಲ್ಲ ಕೂಡ ಫೆಸಿಲಿಟಿಗಳು ಚೆನ್ನಾಗಿದೆ. ಹೊರಗಡೆಯಿಂದ ಯಾರಾದರೂ ಬಂದರೆ ಹೊರಗಡೆ ಕ್ಯಾಮ್ರಾ ಇರುತ್ತೆ, ಒಳಗಡೆ ನಾವು ನೋಡ್ಬೋದು ಯಾರು ಬಂದಿದ್ದಾರೆ, ಎಲ್ಲ ಕೂಡ ಫೆಸಿಲಿಟಿ ಚೆನ್ನಾಗಿದೆ ಮುಂಬೈಯಲ್ಲಿ. ಬಟ್ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಮುಂಬೈಯಲ್ಲೇ ಹುಟ್ಟಿ ಬೆಳೆದು ಇರೋರಿಗೆ ಮುಂಬೈ ಚೆನ್ನಾಗಿರುತ್ತೆ, ಅವರಿಗೆ ಸೆಟ್ ಆಗಿರುತ್ತೆ. ವೆದರ್ ಆಗಿರ್ಬೋದು ಅಥವಾ ಜನಗಳಾಗಿರ್ಬೋದು, ಭಾಷೆ ಆಗಿರ್ಬೋದು, ಎಲ್ಲನೂ ಕೂಡ ಅವರಿಗೆ ಸೆಟ್ ಆಗಿರುತ್ತೆ. ಬಟ್ ನನಗಂತೂ ನಿಜವಾಗ್ಲೂ ವೆದರು ಬೆಂಗಳೂರು ಕಂಪೇರ್ ಮಾಡಿದ್ರೆ ಇದು ವೆದರ್ ಚೆನ್ನಾಗಿಲ್ಲ. ಆದರೂ ಕೂಡ ತುಂಬ ಹೀಟ್ ಆಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನನಗೆ ಮುಂಬೈಯಲ್ಲಿದ್ದಾಗ ದಿನ ನೋಡಿದ್ರೆ ಕಫ, ಕೆಮ್ಮು ಎಲ್ಲನೂ ಆಗ್ತಾಯಿತ್ತು. ಬಟ್ ಇಲ್ಲಿ ಬಂದ ಮೇಲೆ ಅದೊಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಬಿಟ್ಟರೆ ಬೇರೆಲ್ಲ ಕಾಯಿಲೆಗಳು ಬೇರೆಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ
ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಮನೆ ಬಗ್ಗೆ ಹೇಳಬೇಕು, ಈ ಮನೆ ಕೂಡ ಅಷ್ಟೇ, ಈ ಮನೇನು ಸ್ವಂತ ತಗೋಬೇಕು ಅಂದರೆ 1.5 crore ಆಗುತ್ತೆ ಅಂತೆ. ನಿಜವಾಗ್ಲೂ ನನಗೆ ಶಾಕ್ ಆಗಿ ಹೋಗ್ಬಿಡ್ತು. ಈ ಫ್ಲೋರಲ್ಲಿ ಬಂದು ನಾನಿರೋ ಮನೆ ಬಿಲ್ಡಿಂಗಲ್ಲಿ ಬಂದು ಆಲ್ಮೋಸ್ಟ್ 30th ಫ್ಲೋರ್ ಇದೆ. ಒಂದೊಂದು ಫ್ಲೋರಲ್ಲಿ 8 ಮನೆ ಬರುತ್ತೆ. ಸೊ ಮನೇನ ಹುಡ್ಕೋದು ಅಷ್ಟು ಈಸಿ ಅಲ್ಲ. ಸೊ ಬೆಂಗಳೂರಲ್ಲಿ ಅಂತೂ ಸಾಧ್ಯನೇ ಇಲ್ಲ ಮನೇನ ಹುಡ್ಕೋಬೇಕು ಅಂತಂದರೆ. ಇಲ್ಲೂ ಅಷ್ಟೇ ಪಕ್ಕದಲ್ಲೆಲ್ಲ ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ಗಳು ಎಷ್ಟು ಆಗ್ತಾ ಇರುತ್ತೆ ಅಂತ ಅಂದರೆ ಈಚೆ ಹೋದರೆ ಸಾಕು ಡಸ್ಟು ಎಲ್ಲ ಕೂಡ ಇದೆ. ಸೊ ಒಂದಿನ ನಾನು ಹೋಮ್ ಟೂರ್ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದರೆ ಎಲ್ಲನೂ ಜೋಡಿಸ್ಕೊಬೇಕು. ಎಷ್ಟೇ ಚೆನ್ನಾಗಿ ಜೋಡಿಸ್ಕೊಂಡ್ರು ನಿಮಗೆ ಸ್ಪೇಸ್ ಇದ್ದಾಗ ಎಲ್ಲ ಕಡೆ ಒಂದೇ ಕಡೆ ಅದನ್ನು ಮ್ಯಾನೇಜ್ ಮಾಡ್ಕೊಬೋದು. ಬಟ್ ಜಾಗ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟೋರೇಜ್ ಬಾಕ್ಸ್ಗಳಾಗಿರ್ಬೋದು, ಅಂದರೆ ಸ್ಟೋರೇಜ್ಗೆ ಅಂತ ಇಟ್ಟಿರ್ತಾರಲ್ವ. ಇವಾಗ ನಾವು ಬ್ಯಾಂಗ್ಳೂರಲ್ಲೆಲ್ಲ ನೋಡ್ಬೋದು, ವಾರ್ಡ್ರೋಬ್ ಎಷ್ಟೊಂದು ದೊಡ್ಡದಿರುತ್ತೆ. ಆಮೇಲೆ TV ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಬುಕ್ಗಳನ್ನಾಗಿರ್ಬೋದು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಇಲ್ಲಿ ನೋಡಿದ್ರೆ ಅಷ್ಟೇ, ನನ್ನ ಮಗಳು ಅಂತೂ ಅದನ್ನ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಕೂಡ ಅದನ್ನು ಈ ಥರ ಎಲ್ಲ ಮೆಸ್ಸಿ ಆಗಿರುತ್ತೆ. ಸೊ ಹಾಗಾಗಿ ಒಂದಿನ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಹೋಮ್ ಟೂರ್ ಮಾಡ್ತೀನಿ. ಸೊ ಹೋಮ್ ಟೂರಿಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ. ಅಷ್ಟೊಂದು ಹೇಳೋಷ್ಟೇನೋ ಚೆನ್ನಾಗಿ ಏನೂ ಇಲ್ಲ, ಆದರೂ ಕೂಡ ನಾನು ಇಲ್ಲೇ ಹೇಳ್ದು ಎಲ್ಲೆಲ್ಲ ಇದ್ರೊಳಗಡೆ ಎಲ್ಲ ಡಂಪ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆಯೇ ಬೆಡ್ರೂಮಿಂದ ಹಿಡಿದು ಕೂಡ ಅಷ್ಟೇ. ಸೊ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಏನು ಹೇಳ್ತಾರೆ ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ಇಟ್ಟಿದ್ದೀನಿ. ಹಾಗೆಯೇ ಬಾತ್ರೂಮ್ ಕೂಡ ಅಷ್ಟೇ ಬಂದರೆ ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಈ ಮನೆಗೆ 2 ಬಾತ್ರೂಮ್ ಬರುತ್ತೆ, 2 BHK ಅಲ್ವಾ. ಸೊ ಇದನ್ನ ಯೂಸೇ ಮಾಡ್ತಾ ಇಲ್ಲ. ಬ್ಯಾಂಗ್ಳೂರಲ್ಲಿದ್ದಾಗ ಏನು ಅನ್ಸೋದಂದರೆ ಈ ಥರದೊಂದು ಬಾತ್ರೂಮ್ ಇರಬೇಕು, ಅದನ್ನು ಯೂಸ್ ಮಾಡಬೇಕು, ಆ ಥರ ಒಂಥರ ಲಕ್ಸುರಿ ಆಗಿರಬೇಕು ಅಂತ ಅನ್ಸೋದು. ಬಟ್ ಇವಾಗೇನು ಗೊತ್ತಾ, ನಮಗೆ ಇದ್ದಾಗ ನಮ್ಗೆ ಅನ್ಸಲ್ಲ, ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಯಾವುದೇ ಆಗಿರ್ಬೋದಲ್ವಾ, ಇವನ್ ಮನುಷ್ಯನೇ ಆಗಿರ್ಬೋದು, ಅವನು ಇದ್ದಾಗ ಅಥವಾ ಅವನ ಜೊತೆಯಲ್ಲಿದ್ದಾಗ ಅವ್ನ ಬೆಲೆ ಗೊತ್ತಾಗಲ್ಲ. ಅವ್ನು ಯಾವಾಗ ದೂರ ಹೋಗ್ತಾನೆ ಅಥವಾ ಯಾವಾಗ ಅವ್ರು ಬಿಟ್ಟು ಹೋಗ್ತಾರೆ ಅವಾಗ ಅದರ ವ್ಯಾಲ್ಯೂ ಗೊತ್ತಾಗೋದು. ಇವನ್ ನಮಗೂ ಕೂಡ ಅಷ್ಟೇ, ಈ ಥರದ್ದು ಬಾತ್ರೂಮ್ ಬೇಕು ಅಂತ ತುಂಬ ಆಸೆ ಇತ್ತು ಮುಂಚೆ. ಅದನ್ನು ಒಂದಿನೂ ಯೂಸೇ ಮಾಡಲ್ಲ, ಯಾಕಂದರೆ ಹೇಗೂ ಬೇರೆ ಬಾತ್ರೂಮ್ ಇದೆ ಅಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡ್ಬೋದು ನೋಡಿ, ಈ ಥರ ಇದೆ. ಅದನ್ನು ಕೂಡ ಅಷ್ಟೇ, ಎಲ್ಲನೂ ಕೂಡ ಸ್ವಲ್ಪ ಅಲ್ಲೆಲ್ಲ ಮೆಸ್ಸಿ ಆಗಿದೆ. ನೆಕ್ಸ್ಟು ಖಂಡಿತವಾಗ್ಲೂ ಮಾಡ್ತೀನಿ. ತುಂಬ ಜನರಿಗೆ ಅನಿಸ್ಬೋದು ವಿಡಿಯೋ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರು, ಯಾಕೆ ಹೋಮ್ ಟೂರ್ ಮಾಡ್ತಾ ಇಲ್ಲ ಅಂತ. ಇವಾಗ ಏನಪ್ಪ ಅಂದರೆ, ಇವಾಗ ಹೇಳಿದ ಹಾಗೆ ಹೆಲ್ತ್ ಇಶ್ಯೂಸ್ ಆದಮೇಲೆ ಅಂತೂ ನನಗೆ ಆಫ್ಟರ್ ಡೆಂಗ್ಯೂ ಎಲ್ಲ ಬಂದಮೇಲಂತೂ ಕಂಪ್ಲೀಟಾಗಿ ನನ್ನ ಬಾಡಿ ರೆಸಿಸ್ಟೆನ್ಸಿ ಪವರ್ನೇ ಕಳ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ವೀಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ಏನೂ ಗೊತ್ತಿಲ್ಲ, ಫುಲ್ ಪ್ಲೇಟ್ಲೆಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಕಡಿಮೆ ಆಗಿಬಿಟ್ಟು ಕಂಪ್ಲೀಟಾಗಿ ರೆಸಿಸ್ಟೆನ್ಸಿ ಪವರ್ ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ನೂ ಒಂದು 3 months ಏನೋ ಇದೆ. ಈ ಮಂತ್ ಎಂಡು ಊರಿಗೆ ಬೇರೆ ಹೋಗಬೇಕಾಗಿದೆ. ಸೊ ಫಂಕ್ಷನ್ ಇದೆ, ಸೊ ಹಾಗಾಗಿ ಊರಿಗೆ ಬೇರೆ ಹೋಗಬೇಕು. ಸೊ ಅವಾಗ ಕಾರಲ್ಲಿ ಹೋಗೋದು, ಯಾಕಂದರೆ ನಾವು ಕಾರ್ ತೊಗೊಂಡು ಆಲ್ಮೋಸ್ಟ್ 6 months ಆಗಿ ಫಸ್ಟ್ ಟೈಮ್ ಕಾರಲ್ಲಿ ಊರಿಗೆ ಜರ್ನಿ ಮಾಡ್ತಾ ಇರೋದು. ಸೊ ಅದನ್ನು ಕೂಡ ಖಂಡಿತ ವೀಡಿಯೋ ಮಾಡ್ತೀನಿ, ಸ್ಟೇ ಆಗೋದಾಗಿರ್ಬೋದು ಅಥವಾ ಎಲ್ಲಾದರೂ ಪ್ಲೇಸಸ್ನ ನೋಡಿದ್ರೆ ಆ ಒಂದು ವೀಡಿಯೋನು ಕೂಡ ಖಂಡಿತ ಶೇರ್ ಮಾಡ್ತೀನಿ. ಸೊ ಎಲ್ಲ ಕಡೆ ನಾನು ಹೇಳಿದಾಗ ಇದು ವಾರ್ಡ್ರೋಬ್ ಕೂಡ ಅಷ್ಟೇ ನಾವು ಇಲ್ಲಿ ಇದ್ದಿದ್ದಿಲ್ಲ, ಸೊ ಅದನ್ನು ತಗೊಂಡಿದ್ದು. ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕಾಗಲ್ಲ ನೋಡಿ, ಸ್ಪೇಸ್ ಇಲ್ಲ, ಎಲ್ಲೂ ಇಡೋಕ್ಕಾಗಲ್ಲ. ಅರ್ಧ ಬುಕ್ಸ್ ಕೆಳಗಡೆ, ಅರ್ಧ ಬುಕ್ಸ್ ಮೇಲ್ಗಡೆ, ಅರ್ಧ ಕಾಟ್ ಕೆಳಗಡೆ ಎಲ್ಲನೂ ಕೂಡ ಅಲ್ಲಲ್ಲಿಗೆ ಮ್ಯಾನೇಜ್ ಮಾಡಿ ಇಟ್ಕೊಂಡಿರುವಂಥದ್ದು. ಖಂಡಿತ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಎಲ್ಲ ಜೋಡಿಸ್ಕೊಂಡು. ಈ ನನ್ನ ಮಗಳ ಎಕ್ಸಾಮ್ಸ್ ಆಗಿರ್ಬೋದು, ಆಮೇಲೆ ಪ್ರಾಜೆಕ್ಟ್ ವರ್ಕ್ ಎಲ್ಲ ಒಂದೆಲ್ಲ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಇನ್ ಬಿಟ್ವೀನ್ ಎಲ್ಲೂ ಕೂಡ ರೆಸ್ಟೇ ಇರೋದಿಲ್ಲ. ಏನೋ ವ್ಲಾಗ್ ಮಾಡಬೇಕು, ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ವೀಡಿಯೋಸ್ ಮಾಡಬೇಕು ಅಂತ ಅನ್ಕೊತಾನೆ ಇರ್ತೀನಿ. ಬಟ್ ಯಾವುದೂ ಮಾಡೋದಕ್ಕಾಗಲ್ಲ, ಯಾವುದು ಮಾಡಬೇಕು ಅಂತ ಒಂದ್ಸಲ ಸಮ್ಟೈಮ್ಸ್ ಅನಿಸುತ್ತೆ ಸುಮ್ಮನೆ ಇದು ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ 8,000-8,500 ಜನ ಇದ್ದಾರೆ. ನಾನೇನಾದರೂ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರ್ತಿದ್ದೆ ಇಷ್ಟೊತ್ತಿಗೆ 10K ಮೇಲೆ ರೀಚ್ ಆಗಿರೋರು. ಖಂಡಿತವಾಗ್ಲೂ ಮಾಡ್ತೀನಿ. ಮನೆಯ ಹೋಮ್ ಟೂರ್ ಆಗಿರಬಹುದು, ಅಥವಾ ತುಂಬ ಅದೇ ಹೇಳಿದ ಹಾಗೆ ಇನ್ನೊಂದು ಏನಂದರೆ ಪ್ರೆಗ್ನೆನ್ಸಿ ಪೋಸ್ಟ್ ಮಾರ್ಟಮ್ ಅಂದರೆ ಹೆರಿಗೆ ಆದ ನಂತರ ಹೊಟ್ಟೆ ಭಾಗವನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋಂಥದ್ದು ಕೂಡ ಅದು ಕೂಡ ಕ್ವಶನ್ಸ್ ಇದೆ. ಅದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಬಟ್ ಆ ವಿಡಿಯೋನ ಮಾಡಿಟ್ಟಿದೆ, ಬಟ್ ಅದು ಏನಾಗುತ್ತೆ ಅಂದರೆ ಸಿಂಕ್ ಆಗಿಲ್ಲ ವಾಯ್ಸು. ಸೊ ಅದು ಬೇರೆ ಬೇರೆ ಆಗಿರುತ್ತೆ. ಸೊ ಅದನ್ನು ಡಿಲೀಟ್ ಮಾಡಿದೆ. ನೆಕ್ಸ್ಟು ಶೂಟ್ ಮಾಡಿಬಿಟ್ಟು ಅದನ್ನು ಕೂಡ ಮಾಡ್ತೀನಿ. ಹಾಗೆಯೇ ಏನು ನಾನಿರೋಂಥ ಅಪಾರ್ಟ್ಮೆಂಟಿನ ಕೆಳಗಡೆ ಹೇಗಿದೆ ಅದನ್ನು ಕೂಡ ತೋರಿಸ್ಬೇಕು ಅಂತ ತುಂಬ ಆಸೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ. ಇದು ನಮಗೆ ಬೆಂಗಳೂರಲ್ಲಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ
ಸೊ ಎಲ್ಲ ಫೆಸಿಲಿಟಿಗಳು ಎಲ್ಲಾನು ಕೂಡ ಇದೆ. ಸ್ವಿಮ್ಮಿಂಗಿಂದ ಹಿಡಿದು ಜಿಮ್ಮಿಂದ ಹಿಡಿದು ಎಲ್ಲ ಫೆಸಿಲಿಟಿಗಳು ಕೂಡ ಅವೈಲೇಬಲ್ ಇದೆ. ಬಟ್ ಆ ಫೆಸಿಲಿಟಿನ ನಾನಂತೂ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಅಂದರೆ ಸ್ವಿಮ್ಮಿಂಗ್ ನನ್ನ ಮಗಳನ್ನ ಕಳಿಸ್ತಾ ಇದ್ದೆ, ಜಿಮ್ಗೂ ಕೂಡ ಅಷ್ಟೇ ಒಂದು 2 ಮಂತ್ಸ್ 3 ಮಂತ್ಸ್ ಹೋದೆ. ಆಮೇಲೆ ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 6-7 ಮಂತ್ಸ್ ಆಗೋಯ್ತು ಅನ್ಸುತ್ತೆ ಜಿಮ್ಗೆ ಹೋಗೋದೆ. ಅದೇನಾಗುತ್ತೆ ಅಂತಂದರೆ ಜಿಮ್ಗೆ ಹೋದರೆ ಸರಿಯಾಗಿ ಫುಡ್ನ ಪ್ರಾಪರಾಗಿ ತೊಗೋಬೇಕು, ಮೇಂಟೈನ್ ಮಾಡಬೇಕು, ಎಲ್ಲನೂ ಕೂಡ ಮಾಡಬೇಕು. ಬಟ್ ನನ್ನ ಕೈಯಲ್ಲಿ ಆಗಲ್ಲ. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಹೇಳಬೇಕು ಅಂತಂದರೆ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ, ಪಕ್ಕದಲ್ಲೇ ಎಲ್ಲನೂ ಕೂಡ ಅವೈಲೇಬಲ್ ಇದೆ. ಬಟ್ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಏನು ಹೇಳ್ತಾರೆ, ಟ್ರಾಫಿಕ್ಕಿಂದ ಹೊರಗಡೆ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ. ನೀವು ನೋಡ್ಬೋದು ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ವ್ಯೂ ಅಂದರೆ ಸಕ್ಕತ್ತಾಗಿದೆ. ಯಾಕಂದರೆ 4 ಸುತ್ತನೂ ಕೂಡ ಫುಲ್ ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ. ಸೊ ಅದಕ್ಕೋಸ್ಕರ ಅದು ಎಷ್ಟು ಜನ ಬರ್ತಾರೆ, ಅದು ಎಷ್ಟು ಬೇಗ ಫಿಲ್ ಆಗೋಗುತ್ತೆ, ಮನೆ ಎಷ್ಟು ಬೇಗ ಸೇಲ್ ಆಗೋಗುತ್ತೆ ಅಂತಂದರೆ ನೋಡ್ತಿದ್ದಾಗೆ ಫುಲ್ಲು ಇಡೀ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಇದ್ದಿದ್ದು ಅಪಾರ್ಟ್ಮೆಂಟ್ ಫುಲ್ಲು ಖಾಲಿ. ಅದೇನು ಹೇಳ್ತಾರೆ, ಎಲ್ಲರೂ ಕೂಡ ಬಂದ್ಬಿಟ್ಟು ಅದು ಎಲ್ಲಿಂದ ಬರ್ತಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗೋಗಿದೆ ಇಲ್ಲಿ. ಅದಕ್ಕೋಸ್ಕರ ಕಾಸ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಆಮೇಲೆ ಎಲ್ಲನೂ ಕೂಡ ಮನೆ ಬಾಡಿಗೆ ಆಗಿರಬಹುದು, ಎಲ್ಲನೂ ಕೂಡ ಜಾಸ್ತಿನೇ, ಯಾವುದು ಕಡಿಮೆ ಅಂತೂ ಖಂಡಿತ ಇಲ್ಲ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಹೋಮ್ ಟೂರ್ ಖಂಡಿತ ಮಾಡ್ತೀನಿ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ